ಉನ್ನತ ಶಿಕ್ಷಣ ಸಚಿವರಾದಂತಹ MC ಸುಧಾಕರ್ ಅವ್ರ ಮೇಲೆ ಕಾನೂನು ಕ್ರಮ ತಗೊಬೇಕು. ಯಾಕೆಂತಂದ್ರೆ ಡಿವಿಷನ್ ಬೆಂಚ್ ಅಲ್ಲಿ UGC ಕ್ವಾಲಿಫೈಡ್ ಆಗಿರೋರ್ನ ಮೆರಿಟ್ ಲಿಸ್ಟ್ ಬಿಟ್ಟು ಕೌನ್ಸಿಲಿಂಗ್ ಮಾಡಿ ಅಂತ ಹೇಳಿದ್ರು. ನಾನ್ UGC ಅವ್ರನ್ನ ಕಂಟಿನ್ಯೂ ಮಾಡ್ತಿದ್ದಾರೆ ಅಂತಂದ್ರೆ ಇವ್ರು ಎಷ್ಟು ಭ್ರಷ್ಟಾಚಾರ ಮಾಡ್ತಿದ್ದಾರೆ. ಮತ್ತೆ ನಮ್ಮ ಎಜುಕೇಶನ್ ಸಿಸ್ಟಮ್ನ ಕ್ವಾಲಿಟಿ ಎಜುಕೇಶನ್ಸ್ ಕೊಡದೇ ಇರೋದಕ್ಕೆ ಇಂಥ ಸಚಿವರೇ ಕಾರಣ. ಇಂಥ ಸಚಿವರನ್ನ ನಮ್ಮ ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಬೇಡ. ಮಾನ್ಯ MC ಸುಧಾಕರ್ ಅವರು ನೀವು ರಾಜೀನಾಮೆ ಕೊಡಿ. ನಿಮ್ಮಂಥ ಸಚಿವರು ನಮಗೆ ಅವಶ್ಯಕತೆ ಇಲ್ಲ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಮತ್ತು AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಇವ್ರ ಮೇಲೆ ತನಿಖೆ ಮಾಡಿ. ಇವರು ಎಷ್ಟು ಕೋಟಿ ದುಡ್ಡು ತೊಗೊಂಡಿದ್ದಾರೆ, ಎಷ್ಟು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಹೇಳಿ ತನಿಖೆ ಆಗಬೇಕು. ಮತ್ತು ಇವ್ರನ್ನ ಜೈಲಿಗೆ ಕಳಿಸ್ಬೇಕು. ಆ ರೀತಿ, ಯಾಕೆಂದರೆ ಇಲ್ಲಿ ಸುಮಾರು 20,000 ಜನ ಕ್ವಾಲಿಫೈಡ್ ಇದ್ದಾರೆ. ಅಷ್ಟು ಜನದ ಪರವಾಗಿ ಇವ್ರ ವಿರುದ್ಧ ಕಂಟೆಂಪ್ಟ್ ಹೋಗಿ ಏನು ಕ್ರಮ ತಗೊಬೇಕು, ಕಾನೂನು ರೀತಿಯಲ್ಲಿ ಇವ್ರನ್ನ ಜೈಲಿಗೆ ಕಳಿಸೋದ, ಇವ್ರ ಮೇಲೆ ಸರ್ಕಾರನೂ ಇವ್ರ ಮೇಲೆ ಸೀರಿಯಸ್ ಕ್ರಮ ತಗೊಬೇಕಾಗುತ್ತೆ. ಯಾಕೆಂತಂದ್ರೆ ಇಲ್ಲಿ ನೆಟ್ಟು ಮತ್ತು ಸ್ಲೆಟ್ಟು PhD ಯಾಕೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತೀರಾ? ಯಾಕೆ PhD ಮಾಡಬೇಕು? ಯಾಕೆ ಎಜುಕೇಶನ್ ತಗೊಬೇಕು? ನೀವು ಇಲ್ಲಿ ಸ್ಕೂಲ್ ಮಕ್ಕಳಿಗೆ, ಕಾಲೇಜ್ ಮಕ್ಕಳಿಗೆ ಕ್ವಾಲಿಟಿ ಎಜುಕೇಶನ್ಸ್ ಯಾಕೆ ಕೊಡ್ತಾ ಇಲ್ಲ ಅಂತಂದ್ರೆ ಈ ತರ ಸಚಿವರು ಇರೋದ್ರಿಂದ. ಈ ತರ ಸಚಿವರು ಯಾವುದೇ ಕಾರಣಕ್ಕೂ ಬೇಡ. ನಾವು ಇವತ್ತು ಹೈಕೋರ್ಟ್ ಅಲ್ಲಿ ಇವತ್ತು ಕೇಸ್ ಇದೆ, ಅದನ್ನ ನೋಡ್ಕೊಂತೀವಿ. ಮತ್ತೆ ಇದೇ ತಿಂಗಳಲ್ಲಿ 17ನೇ ತಾರೀಕು ಇನ್ನೊಂದು ಕೇಸ್ ಇದೆ. 2 ಕೇಸ್ ನೋಡ್ಕೊಂಡು ಸಪೋಸ್ ಏನಾದರೂ UGC ಮೆರಿಟ್ ಲಿಸ್ಟ್ ಬಿಟ್ಟು ಕೌನ್ಸಿಲಿಂಗ್ ಮಾಡಿಲ್ಲ ಅಂತಂದ್ರೆ UGC ಕ್ವಾಲಿಫೈಡ್ ಆಗಿರೋ ಪರವಾಗಿ ಮತ್ತೆ ನಾವು ಚಿಂತಾಮಣಿಯಲ್ಲಿ ಹೋರಾಟ ಮಾಡ್ತೀವಿ. ಈ MC ಸುಧಾಕರ್ ಅವ್ರನ್ನ ರಾಜೀನಾಮೆಗೆ ಒತ್ತಾಯ ಮಾಡಿ ರಾಜ್ಯಾದ್ಯಂತ ನಾವು ಪ್ರತಿಭಟನೆ ಮಾಡ್ತೀವಿ. ಇದು ಈ ಒಂದು ನಮ್ಮ ಕರ್ನಾಟಕದಲ್ಲಿ ಏನು ಸುಮಾರು 4 ರಿಂದ 5 ಲಕ್ಷ ಜನ ಮಕ್ಕಳಿಗೆ 10,000 ಜನ ಗೆಸ್ಟ್ ಫ್ಯಾಕಲ್ಟೀಸು ಈ ಒಂದು MC ಸುಧಾಕರ್ ಅವರು ಕ್ವಾಲಿಟಿ ಎಜುಕೇಶನ್ಸ್ ಕೊಡ್ತೀರಾ. ನಾನು UGC ಅವ್ರನ್ನ ಕಂಟಿನ್ಯೂ ಮಾಡೋದ್ರ ಪ್ರಕಾರ. ಮತ್ತೆ ಇವರು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ. ಎಷ್ಟು ಕೋಟಿ ದುಡ್ಡು ತೊಗೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಈ ಥರ ಸಚಿವರನ್ನ ಕ್ರಮ ತಗೊಬೇಕಂತ ಹೇಳ್ಬಿಟ್ಟು ನಾವು ರಾಜ್ಯಾದ್ಯಂತ ನಾವು ಪ್ರತಿಭಟನೆ ಮಾಡ್ತೀವಿ. ಇವತ್ತಿನ ಕೋರ್ಟ್ ಅಪ್ಡೇಟ್ಸ್ ತಿಳ್ಕೊಂಡು ಇವತ್ತು ಮತ್ತು 17ನೇ ತಾರೀಕು ಏನಾಗುತ್ತೆ ಅಂತ ಅದ್ರ ಮೇಲೆ ನಾವು ಡಿಸೈಡ್ ಮಾಡ್ತೀವಿ. ಎಲ್ಲರೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ನಮಸ್ಕಾರ.